ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಶಿಲೆಯ ಮರೆಯ ಹೇಮದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು. ಇದು ಮಹಾದೇವಿಯಕ್ಕನವರ ಪಿಂಡಸ್ಥಲದ ವಚನ. ಶರಣರ ಶಟಸ್ಥಲದಲ್ಲಿ ಭಕ್ತಸ್ಥಲಕ್ಕೆ ಮುಂಚೆ, ಅಂದರೆ ಭಕ್ತನಾಗುವುದಕ್ಕೆ ಮುಂಚೆ ಅವಾಂತರ ಸ್ಥಳಗಳು ಅಂತೇಳಿ ಬರುತ್ತೆ, ಅಂದ್ರೆ ಸಿದ್ಧತೆ. ಅದರಲ್ಲಿ ಪಿಂಡಸ್ಥಲವೇ ಮೊದಲನೇದು. ಅದಕ್ಕಿಂತ ಮುಂಚೆ ಶಟಸ್ಥಲದ ಬಗ್ಗೆ ಹೇಳುವಾಗ 3 ರೀತಿಯಲ್ಲಿ ಹೇಳ್ಬೋದು ಅಂತ ನಾನು ಹೇಳ್ತಿರ್ತೀನಿ. ಒಂದು ಈ ತರ ಪಿಂಡಸ್ಥಲ, ಪಿಂಡಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಹಿಂಗೂ ಹೇಳ್ಬೋದು. ಇನ್ನು ಅದಕ್ಕಿಂತ ಮುಂಚೆ ಇನ್ನೂ ಹಿಂದಕ್ಕೆ ಹೋಗ್ಬೇಕಾದ್ರೆ ಸೃಷ್ಟಿಯ ರಚನೆ ಆಗೋದಕ್ಕೆ ಮುಂಚೆ ಸಹಜ ಅದು ನಿರಾಲಂಬ ಸ್ಥಳ, ನಿರಾಳ ಸ್ಥಳ, ನಿಷ್ಕಳ ಲಿಂಗಸ್ಥಳ, ಆಮೇಲೆ ಅಂಗಸ್ಥಳ ಅಂತ ಬರುತ್ತೆ. ಈ ರೀತಿ ಕೂಡ ಹೇಳ್ಬೋದು. ಭಕ್ತಸ್ಥಳ, ಮಹೇಶ್ವರ ಸ್ಥಳ ಅದಂತೂ ಪ್ರಸಿದ್ಧಿ. ಇದು ಪಿಂಡಸ್ಥಳ ಅಂತಂದ್ರೆ ಭಕ್ತನಾಗುವುದಕ್ಕೆ ಮುಂಚೆ, ಇನ್ನು ಭಕ್ತನೂ ಅಲ್ಲ, ಆ ಪರಮಾತ್ಮನ ಅಪೇಕ್ಷೆಯೂ ಅವನಲ್ಲಿ ಉಂಟಾಗಿಲ್ಲ, ದೇಹವೇ ನಾನು ಅಂತ ಅನ್ಕೊಂಡಿದ್ದಾನೆ. ಅಲ್ಲಿ ದೀಕ್ಷೆ ಇಲ್ಲ, ಏನೂ ಇಲ್ಲ, ದೇಹವೇ ನಾನು. ಈಗ ಸಾವಿರ ಜನ, ಲಕ್ಷ ಜನ, ಕೋಟಿ ಜನ ಅದರಲ್ಲೇ ಬದುಕ್ತಾನೆ. ಅಥವಾ ಸುಮ್ಮನೆ ನೆಪಕ್ಕೆ ಹೊರಗಡೆ ತಾಯಿ ತಂದೆಗಳು ಅಥವಾ ಗುರು ಹಿರಿಯರು ಹೇಳಿದ ದೇವ್ರ ಪೂಜೆ ಮಾಡ್ಬೋದು, ಆದ್ರೆ ತಾನು ದೇವರಾಗ್ಬೋದು, ತನ್ನಲ್ಲಿ ಆ ದೈವತ್ವ ಅಡಗಿದೆ ಅನ್ನುವಂತಹ ಏನೂ ಪ್ರಜ್ಞೆ ಇರೋದಿಲ್ಲ. ಅದು ಪಿಂಡಸ್ಥಳ. ಆದ್ರೂ ಕೂಡ ಅವನಲ್ಲಿ ಪರಮಾತ್ಮನ ಅಂಶ ಇದೆ. ಇದು ಶರಣರು ಹೇಳ್ತಕ್ಕಂಥದ್ದು. ಅವನ್ ದೇವ್ರು ಒಪ್ಲಿ ಬಿಡ್ಲಿ, ಅವನ್ ನಾಸ್ತಿಕನೇ ಇರಲಿ, ದೇವ್ರ ಅಲ್ಲಗಳಿಲಿ, ಅಥವಾ ಅವನೇನೋ ದುಷ್ಟ, ಕೊಲೆಗಡುಕ, ದರೋಡೆಕೋರ, ಏನಾದ್ರೂ ಬೇಕಾದಿರ್ಲಿ, ವ್ಯಭಿಚಾರಿ, ಏನೇ ಇದ್ರೂ ಕೂಡ ಅವನಲ್ಲೂ ಪರಮಾತ್ಮನ ಅಂಶ ಇದೆ. ಅದು ಹೇಗಿದೆ ಅಂದ್ರೆ ಪಿಂಡಸ್ಥಳದಲ್ಲಿ ಈ ತರ. ಪಿಂಡ ಅಂದ್ರೆ ದೇಹ, ದೇಹವೇ ನಾನು ಅಂತ ಹೇಳಿ ಭಾವಿಸಿಕೊಂಡು ದೇಹ ಸ್ಥಳದಲ್ಲಿ ಅವನಿರ್ತಾನೆ. ಅದು ಪಿಂಡಸ್ಥಳ. ಅದು ಹೇಗಿರುತ್ತಪ್ಪ ಅಂದ್ರೆ ಶರಣರು ಅಂತಹದ್ದಕ್ಕೂ ವಚನ ರಚನೆ ಮಾಡಿದ್ದಾರೆ. ಅಂದ್ರೆ ಅನುಭವ ಮಂಟಪದಲ್ಲಿ ಸಂವಾದ ಮಾಡುವಾಗ ವಚನಗಳು ಹುಟ್ಕೊಂತಿದ್ವು. ತತ್ವಕ್ಕನುಸಾರವಾಗಿ ಶರಣರು ಬರೆದಿದ್ದು ಕೂಡ ಉಂಟು, ರಚನೆ ಮಾಡಿದ್ದು ಉಂಟು. ಅದಕ್ಕೆ ಪ್ರತಿಯೊಬ್ಬ ಶರಣರ, ಅಂದ್ರೆ ಅದರಲ್ಲೂ ಪ್ರಮುಖ ಶರಣರನಿದ್ದಾರೆ. ಬಸವಣ್ಣವರಿಂದ ಸಿದ್ದರಾಮೇಶ್ವರರವರೆಗೆ, ಮಹಾದೇವಿ ಅಕ್ಕನವನ್ನು ಹಿಡ್ಕೊಂಡು ಎಲ್ಲರೂ ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರ ಹೇ ಸ್ಥಳದ ವಚನಗಳನ್ನ ರಚನೆ ಮಾಡಿದ್ದಾರೆ. ಕೆಲವು ಸ್ವಾಭಾವಿಕವಾಗಿ ಬಂದಿರ್ಬೋದು. ಈ ಸಂಸಾರ ಹೇ ಸ್ಥಳದಲ್ಲಿ ಮಹಾದೇವಿ ಅಕ್ಕನವ್ರದ್ದೊಂದು ವಚನ ಇದೆ ಪ್ರಸಿದ್ಧ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವನ್ನು, ಒಡಲು ಬಿಡಿದರು ಕೆಡದಿರು, ಚನ್ನಮಲ್ಲಿಕಾರ್ಜುನ ಅರಿಮರುಳೆ. ಇದು ಕೌಶಿಕನಿಗೆ ಹೇಳ್ತಕ್ಕಂಥದ್ದು. ಆದ್ರೆ ಅದನ್ನ ಸಂಪಾದಕರು ಸಂಸಾರ ಹೇಯ ಸ್ಥಳದಲ್ಲಿ ಸೇರಿಸಿದ್ದಾರೆ. ಸರಿ ಇದೆ. ಸಂಸಾರ ಹೇಯ ಅಂತ ಹೇಳಿ ಮಹಾದೇವಕ್ಕೆ ಹೊರಡುವಾಗ ಅದನ್ನ ಉಪದೇಶ ಮಾಡ್ತಕ್ಕಂಥದ್ದು ಸಹಜವಾಗಿ ಬಂದ್ಬಿಟ್ಟಿದೆ. ಆದ್ರೂ ಕಾವ್ಯಾತ್ಮಕವಾಗಿದೆ. ಅದು ಕೂತ್ ಬರ್ದಿದ್ದಾರೆ ನನಗಿದೆ, ಅದು ಕೂತ್ ಬರ್ದಿರೋದಲ್ಲ, ಅದು ಸಹಜವಾಗಿ ಬಂದಿದ್ದನ್ನ ಆಮೇಲೆ ಮಹಾದೇವಿ ಅಕ್ಕ ಅದನ್ನು ಬರೆದು ಓಲೆಗರಿನಲ್ಲಿ ಇಟ್ಟು ಅದ ಅನುಭವ ಮಟ್ಟಕ್ಕೆ ಕೊಟ್ಟು ಅದನ್ನ ಚನ್ನಬಸವಣ್ಣವರು ಎಲ್ಲ ಓದಿ, ಶಾಂತರಸರು ವಚನ ಭಂಡಾರಿ
ಶಾಂತರಸರು ಅಥವಾ ಓಲೆಯ ಶಾಂತರಸರು ಅಂತ ಎರಡೇ ಹೆಸರಿದೆ ಅವರಿಗೆ. ಅವರು ಸಂಗ್ರಹ ಮಾಡಿ ಇಡ್ತಿದ್ರು. ಇದು ನಾನು ಹೇಳಿದ ವಚನ ಪಿಂಡಸ್ಥಳದಲ್ಲಿ ಬರ್ತಕ್ಕಂಥ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಶಿಲೆಯ ಮರೆಯ ಹೇಮದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮ. ಅಂದ್ರೆ ಪ್ರತಿಯೊಬ್ಬರ ಭಾವದ ಮರೆಯಲ್ಲಿ ಹೆಣ್ಣು ಗಂಡು, ಮೇಲು ಕೀಳು, ಇವೆಲ್ಲ ಭಾವ ಭ್ರಮೆಗಳು. ಅವೆಲ್ಲದರ ಹಿಂದೆ ಚನ್ನಮಲ್ಲಿಕಾರ್ಜುನ ಅಡಗಿದಾನೆ, ಪರಮಾತ್ಮ ಅಡಗಿದಾನೆ. ಅವನ್ನ ಅರಿಬೇಕಾದ್ರೆ ಸಾಹಸ ಬೇಕು, ಸುಮ್ಮನೆ ಆಗೋದಿಲ್ಲ. ಮತ್ತಿಷ್ಟು ತಿಳ್ಕೊಳ್ಳಿ ಒಂದ್ ಜನ್ಮದಲ್ಲೂ ಆಗೋದಿಲ್ಲ. ಶರಣರಿಗೆ ಸಾಧ್ಯ ಇತ್ತು ಅದು. ಶರಣರು ಒಂದು ಹೊಸ ಧರ್ಮವನ್ನು ಕೊಡ್ಲಿಕ್ಕಾಗಿ ಹುಟ್ಟಿ ಬಂದವರು, ಅವತಾರ ಪುರುಷರು. ಆದ್ರೆ ನಾವು ನೀವು ಹಂಗನ್ಕೊಂಡು ದೀಕ್ಷೆ ತಗೊಂಡ್ ಕೂಡ್ಲೆ ನಾವೆಲ್ಲ ಆಗೋಗ್ಬಿಟ್ಟಿದೀವಿ ಅಂತ ಅನ್ಕೊಂಡ್ರೆ ನಾವಿನ್ನೂ ಆಳವಾದ ಕೆಸರಿನಲ್ಲಿ ಮುಳುಗ್ತೀವಿ, ಅಹಂಕಾರದ ಕೆಸರಿನಲ್ಲಿ ಮುಳುಗ್ತೀವಿ. ಆದ್ರಿಂದ ಪ್ರಯತ್ನ ಅಂತೂ ನಡೆದಿರ್ಲಿ, ಆದ್ರೆ ಒಳ್ಳೆಯ ಜನ್ಮ, ಸಂಸ್ಕಾರಿತ ಜನ್ಮ ಬರಬೇಕು. ಮತ್ತೆ ಹಿಂದಿನ ಸಾಧನೆಯ ಫಲ ಉಳಿದಿರ್ಬೇಕು. ಅದು ಮುಂದಕ್ಕೆ ಪ್ರಾರಂಭ ಆಗತ್ತೆ. ನೆಲದ ಮರೆಯ ನಿಧಾನ ಅಂದ್ರೆ ನೆಲದ ಮರೆಯಲ್ಲಿ, ಭೂಮಿಯ ಮರೆಯಲ್ಲಿ ಸಂಪತ್ತು ಅಡಗಿದೆ. ಲೋಹದ ರೂಪದಲ್ಲಿರ್ಬೋದು, ಅಥವಾ ಬೆಳೆ ಬೆಳೆದು ಕೊಡುವ ಸಾಮರ್ಥ್ಯ ಇದೆಯಲ್ಲ ಭೂಮಿಗೆ, ಅದು ಕೂಡ ಸಂಪತ್ತೇನೆ. ಅದು ಕೂಡ ಸಂಪತ್ತೆ. ಎಷ್ಟು ಸಾವಿರ ವರ್ಷಗಳಿಂದ ಕೃಷಿ ನಡೀತಾ ಇದೆಯಲ್ಲ, ಒಂದು ಅಂದಾಜು ಪ್ರಕಾರ ಒಂದು 30-40 ಸಾವಿರ 50 ಸಾವಿರ ವರ್ಷನೇ ಆಗಿರ್ಬೋದು ಕೃಷಿ ನಡೀತಾ ಇದೆ. ಭೂಮಿ ಈ ಒಂದು 65-20 ವರ್ಷದಲ್ಲಿ ಅಷ್ಟೇ ಭೂಮಿ ಹಾಳಾಗಿರೋದು. ಹಸಿರು ಕ್ರಾಂತಿ ಅಂತ ಹೇಳಿ ಈ ಕೃತಕ ಗೊಬ್ಬರಗಳನ್ನ ಏನ್ ಸೇರ್ಸಕ್ ಶುರು ಮಾಡಿದ್ರು, ಅದರಿಂದ ಭೂಮಿ ಹಾಳಾಯ್ತೆ ಹೊರತು ಇಲ್ಲದೆ ಹೋದ್ರೆ ಸಾವಯವ ನೈಸರ್ಗಿಕ ಸಹಜವಾಗಿ ನಡೆದಿತ್ತು. ಸಾವಿರಾರು ವರ್ಷಗಳಿಂದ ನಡೆದಿತ್ತು, ಭೂಮಿ ಕೆಟ್ಟಿರ್ಲಿಲ್ಲ. ಆ ನೆಲದ ಮರೆಯಲ್ಲಿ ಸಂಪತ್ತು ಅಡಗಿದೆ. ಆದ್ರೆ ಅದು ಕಾಣಿಸ್ಬೇಕಾದ್ರೆ ಕೆಲಸ ಮಾಡ್ಬೇಕಾಗ್ತದೆ, ಸುಮ್ಮನೆ ಬರಲ್ಲ, ಕೆಲಸ ಮಾಡ್ಬೇಕಾಗ್ತದೆ. ಹಾಗೇನೆ ನಮ್ಮ ದೇಹ ಭಾವದ ಮರೆಯಲ್ಲಿ, ದೇಹ ಭಾವ ಬಂದಾಗ ಅವನಿಗೆ ಕಠಿಣತೆ ಇರ್ತದೆ. ಜಗಳಕ್ಕೆ ತೊಡಗ್ತಾನೆ, ಹೊಡೆದಾಡ್ತಾನೆ, ಯುದ್ಧ ಮಾಡ್ತಾನೆ, ಕೊಲೆನೆ ಮಾಡ್ತಾನೆ. ಆದ್ರೂ ಕೂಡ ದೇಹ ಭಾವದ ಮರೆಯಲ್ಲಿ ಪರಮಾತ್ಮನ ಸಂಪತ್ತು ಅಡಗಿದೆ. ನೆಲದ ಮರೆಯ ನಿಧಾನ, ಫಲದ ಮರೆಯ ರುಚಿಯಂತೆ. ಫಲ ಅಂದ್ರೆ ಹಣ್ಣು ಅಥವಾ ಯಾವುದೇ ಬೆಳೆ. ಅದರಲ್ಲಿ ಹಣ್ಣು ರೆಡಿ ಆಗೋದಕ್ಕೆ ಮುಂಚೆ ಅಲ್ಲಿ ಹುಳಿ ಇರ್ತದೆ. ಯಾವುದೇ ಹೀಚ್ ತಿಂದು ನೋಡಿ, ಯಾವ ಹಣ್ಣು ರುಚಿ ಇರಲ್ಲ. ಹೀಚಿದ್ದಾಗ, ಕಾಯಿದ್ದಾಗ, ಹಣ್ಣಾದ್ಮೇಲೆ ಅದು ರುಚಿ ಆಗತ್ತೆ. ಆದರೆ ಆ ಹುಳಿಯ ಮರೆಯಲ್ಲಿಯೂ ಕೂಡ ರುಚಿ ಅಡಗಿದೆಯಲ್ಲ, ಸಿಹಿ ಅಡಗಿದೆಯಲ್ಲ. ಹಾಗೆ ಪ್ರತಿಯೊಬ್ಬರು ಚಿಕ್ಕವರಿದ್ದಾಗ, ಕಿರಿಯರಿದ್ದಾಗ, ಅಥವಾ ಸಂಕುಚಿತ ಮನೋಭಾವದವರಿದ್ದಾಗ ಆ ಪರಮಾತ್ಮ ಸಿಹಿ ವ್ಯಕ್ತ ಆಗಿರಲ್ಲ. ಆದ್ರೆ ಪಕ್ವ ಆಗ್ತಾ 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 ಆ ಪರಿಪಕ್ವತೆ ಬಂತಂದ್ರೆ ಆ ಪರಮಾತ್ಮನ ರುಚಿ ಪ್ರತಿಯೊಬ್ಬರಲ್ಲೂ ಕಾಣಿಸಕ್ ಶುರು ಆಗುತ್ತೆ. ಇನ್ನು ತಿಲದ ಮರೆಯ ತೈಲದಂತೆ. ತಿಲ ಅಂದ್ರೆ ಎಳ್ಳು. ಎಳ್ಳಿನ ಮರೆಯಲ್ಲಿ ಎಣ್ಣೆ ಇದೆ ನೋಡಿ, ಎಷ್ಟು ಸಣ್ಣದಿರ್ತದೆ ಎಳ್ಳು. ಆದ್ರೆ ಅವು ಲಕ್ಷಾಂತರ ಕೋಟ್ಯಾಂತರ ಬೀಜಗಳು ಸೇರಿದಾಗ ನಮಗೆ ಕೆಜಿ ಗಟ್ಲೆ ಎಣ್ಣೆ ಕೊಡುತ್ತೆ. ಇಲ್ಲಿ ಎಳ್ಳು ಪ್ರೇಮದ ಸಂಕೇತ. ಆದರೆ ಪ್ರೇಮ ಮೊದಲು, ಪ್ರೇಮ ಆಗೋದಕ್ಕೆ ಮುಂಚೆ ಅಥವಾ ಭಕ್ತಿ ಆಗೋದಕ್ಕೆ ಮುಂಚೆ ಪ್ರೇಮಕ್ಕಿಂತ ಮುಂಚೆ ಕಾಮ. ಕಾಮ ಅನ್ನುವಂಥದ್ದು ಎಲ್ಲ ಪ್ರಾಣಿಗಳಲ್ಲಿದೆ, ಎಲ್ಲ ಜೀವಿಗಳಲ್ಲಿದೆ. ಅದು ಮಾನವ ಜನ್ಮದಲ್ಲಿ ಹಣ್ಣಾಗಿ ಪ್ರೇಮವಾಗತ್ತೆ. ಇನ್ನು ಭಕ್ತಿ ಜೀವಿಯಲ್ಲಿ ಅದು ಭಕ್ತಿಯಾಗಿ ಅರಳತ್ತೆ. ಶುದ್ಧವಾದ ನಿಷ್ಕಲ್ಮಶವಾದ ಪರಮಾತ್ಮನ ಪ್ರೇಮವೇ ಭಕ್ತಿ. ಅದಕ್ಕೆ ಇವು ಮೆಟ್ಟಿಲುಗಳು. ಅಂದ್ರೆ ಆ ಎಲ್ಲದರ ಆಳದಲ್ಲಿ, ಎಲ್ಲಾ ಪ್ರೇಮ, ಎಲ್ಲಾ ಕಾಮಗಳ ಆಳದಲ್ಲಿ ಪರಮಾತ್ಮನ ಸ್ನಿಗ್ಧತೆ ಅಡಗಿದೆ. ಅದೇ
ತಿಲದ ಮರೆಯ ತೈಲ. ಇನ್ನು ಶಿಲೆಯ ಮರೆಯ ಹೇಮ. ಶಿಲೆ ಅಂದ್ರೆ ಕಲ್ಲು, ಕಲ್ಲಿನ ಮರೆಯಲ್ಲಿ ಹೇಮ ಚಿನ್ನ ಅಡಗಿದೆ. ಹಾಗೆ ಎಂಥ ಕಠಿಣ ಹೃದಯ ಸ್ವಾರ್ಥಿ ಅಹಂಕಾರಿ ಅಂದ್ರೂ ಕೂಡ ಶಿಲೆಯಷ್ಟು ಅವನು ಕಠಿಣ ಹೃದಯಿಯಾಗಿದ್ದಾನೆ, ಕಲ್ಲು ಹೃದಯದವನು ಅಂತ ಅಂದ್ರೂ ಕೂಡ ಅವನ ಮರೆಯಲ್ಲಿ ಆ ಪರಮಾತ್ಮನ ಚಿನ್ನ ಅಡಗಿದೆ. ಆದ್ರೆ ಆ ಕಲ್ಲು ಕರಗಬೇಕು. ಅದಕ್ಕೆ ಸರ್ವಜ್ಞ ಒಂದು ಬಹಳ ಅದ್ಭುತವಾದ ವಚನ ಹೇಳಿದ, ಅಲ್ಲಿರ್ಪ ನಿಲ್ಲಿರ್ಪ ನಿಲ್ಲಿರ್ಪ ನಿನಬೇಡ, ಕಲ್ಲಿನಂತಿರ್ಪ ಮಾನವನ ಮನಕರಗೆ ಅಲ್ಲಿಯೇ ಇರ್ಪ ಸರ್ವಜ್ಞ. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಲ್ಲೆಲ್ಲ ಇದ್ದಾನೆ ಅಂತ ಅನ್ಕೊಳ್ಬೇಡಪ್ಪ. ಕಲ್ಲಿನಂತಹ ಮಾನವನ ಹೃದಯ ಕರಗಿ ಅದು ಪ್ರೇಮ ಭಾವ ಅಡಗೆ ಬಂದ್ರೆ, ಹೊರಗೆ ಬಂದ್ರೆ ಅದೇ ಪರಮಾತ್ಮನ ಚಿನ್ನ. ಅದೆಲ್ಲರಿಗೂ ಬೇಕಾಗ್ತದೆ, ಕಲ್ಲು ಯಾರಿಗೂ ಬೇಕಾಗಲ್ಲ. ಇನ್ನು ವಿಧಿ ಇಲ್ಲ ಅಂತ ಅವನು ಪ್ರೀತಿಸ್ಬೋದಷ್ಟೇ. ಆದ್ರೆ ಪರಮಾತ್ಮನ ಚಿನ್ನವಾಗಿ ಅವನು ಮೃದುವಾದಾಗ ಎಲ್ಲರಿಗೂ ಪ್ರೀತಿಗೆ ಪಾತ್ರನ. ಮರದ ಮರೆಯ ತೇಜದಂತೆ. ಮರದ ಮರೆಯಲ್ಲಿ ತೇಜ ಅಂದ್ರೆ ಬೆಂಕಿ ಇದೆ, ಆದ್ರೆ ಅದು ಹಸಿ ಇದ್ದಾಗ ಅದು ಪ್ರಕಟ ಆಗೋದಿಲ್ಲ, ಮರ ಒಣಗಬೇಕು. ಹಾಗೆ ವಿಷಯ ರಸ ಇದ್ದಾಗ, ವಿಷಯ ರಸದವನಾಗಿದ್ದಾಗ, ವಿಷಯ ಅಪೇಕ್ಷೆಯಾಗಿದ್ದಾಗ ಆ ಪರಮಾತ್ಮ ಭಾವ ಅಗ್ನಿ ಭಾವ ಅವನಲ್ಲಿ ಬರಲ್ಲ. ಆ ವಿಷಯ ಎಲ್ಲ ಬತ್ತಿ ಹಠವಾದಿಯಾಗಿ ಸಾಧನೆ ಮಾಡಿದಾಗ ಅಗ್ನಿ ರೀತಿಯಲ್ಲಿ ಅವನಲ್ಲಿ ಪರಮಾತ್ಮ ಪ್ರಕಟ ಅದೇ ಕುಂಡಲಿನಿ ಶಕ್ತಿ. ಅದು ಪ್ರತಿಯೊಬ್ಬರಲ್ಲೂ ಇದೆ. ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲುವನಾರು ಅರಿಯಬಾರದು. ಆ ಪ್ರತಿಯೊಂದು ಭಾವದಲ್ಲಿಯೂ ಪರಮಾತ್ಮ ಭಾವ ಸುಪ್ತವಾಗಿ ಗುಪ್ತವಾಗಿ ಅಡಗಿದೆ ಅನ್ನುವ ಮಾತನ್ನ ಮಹಾದೇವಿಯಕ್ಕ ಹೇಳ್ತಾನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.